ಗುರಿಯನ್ನು ಸ್ಥಾಪಿಸುವುದಕ್ಕಿರುವ ನಿಮ್ಮ ಕ್ಷಮತೆ ಯಶಸ್ಸಿನ ಎಲ್ಲಕ್ಕೂ ಮಿಗಿಲಾದ ಯೋಗ್ಯತೆ ಎನ್ನಬಹುದು. ಗುರಿ ನಿಮ್ಮ ಸಕಾರಾತ್ಮಕ ಮನಸ್ಸಿನ ಬೀಗ ತೆರೆಯುತ್ತದೆ ಮತ್ತು ಗುರಿಯನ್ನು ತಲುಪುವುದಕ್ಕೆ ವಿವೇಚನೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಗುರಿಯಿಲ್ಲದೆ ಇದ್ದಲ್ಲಿ ನೀವು ಸುಮ್ಮನೆ ಬದುಕಿನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವಿರಿ. ಗುರಿಯನ್ನಿಟ್ಟುಕೊಂಡರೆ ನೀವು ಒಂದು ಬಾಣದಂತೆ ನೇರವಾಗಿ ಚಲಿಸಿ ನೈಜ ನಿಶಾನೆಯನ್ನು ತಲುಪುವಿರಿ. ಸಫಲತೆಯ ಅರ್ಥ ಗುರಿ ಮತ್ತು ಉಳಿದವೆಲ್ಲ ವಾರ್ತಾಲಾಪ. ಎಲ್ಲ ಯಶಸ್ವಿ ಜನರು ತೀವ್ರವಾದ ಗುರಿಯನ್ನಿಟ್ಟುಕೊಂಡವರು. ತಮಗೇನು ಬೇಕಿದೆ ಎಂಬುದು ಅವರಿಗೆ ಗೊತ್ತಿದೆ ಮತ್ತು ಅದನ್ನು ಪಡೆಯಲು ಪ್ರತಿದಿನ ತಮ್ಮ ಏಕಾಗ್ರತೆಯನ್ನು ಅದರ ಮೇಲೆ ಕೇಂದ್ರೀಕರಿಸುತ್ತಾರೆ. ಸ್ಪಷ್ಟವಾದ ಗುರಿಯಿಲ್ಲದೆ ಜೀವಿಸುವುದೆಂದರೆ ಮಂಜು ಮುಸುಕಿದ ರಸ್ತೆಯಲ್ಲಿ ವಾಹನ ಚಲಾಯಿಸದಂತೆ. ನಿಮ್ಮ ಕಾರು ಎಷ್ಟೇ ಶಕ್ತಿಯುತವಿರಲಿ ಅಥವಾ ಅತ್ಯುತ್ತಮ ತಾಂತ್ರಿಕತೆಯಿಂದಿರಲಿ, ನೀವು ನಿಧಾನವಾಗಿ ಅಂಜುತ್ತಲೇ ಅತ್ಯಂತ ನಾಜೂಕಾದ ರಸ್ತೆಯ ಮೇಲೂ ಸ್ವಲ್ಪ ಸ್ವಲ್ಪವೇ ಮುಂದುವರೆದಿರುತ್ತೀರಿ. ನಿಮ್ಮ ಗುರಿಗಳನ್ನು ನಿಶ್ಚಯಿಸಿದಾಗ ಮಂಜು ತಕ್ಷಣವೇ ಕರಗುತ್ತದೆ ಮತ್ತು ನಿಮ್ಮ ಶಕ್ತಿಯನ್ನು ಕ್ಷಮತೆಯನ್ನು ಕೇಂದ್ರೀಕರಿಸಿ ಅದರ ಸದುಪಯೋಗ ಪಡಿಸುತ್ತೀರಿ. ಸ್ಪಷ್ಟ ಗುರಿ ನಿಮ್ಮ ಬದುಕಿನ ವೇಗವರ್ಧಕದ ಮೇಲೆ ಕಾಲಿರಿಸುವಂತೆ ಅನುವು ಮಾಡುತ್ತದೆ ಮತ್ತು ನಿಮ್ಮ ಬಯಕೆಯ ಸಾಧನೆಗಳತ್ತ ವೇಗವಾಗಿ ಸಾಗುತ್ತೀರಿ. ನಿಮ್ಮ ಸ್ವಯಂಚಾಲಿತ ಗುರಿ ಸಾಧನೆಯ ಕಾರ್ಯ. ಈ ಪ್ರಯೋಗವನ್ನು ಕಲ್ಪಿಸಿ. ನೀವು ಒಂದು ಪತ್ರವಾಹಕ ಪಾರಿವಾಳವನ್ನು ಅದರ ಬಿಡಾರದಿಂದ ತೆಗೆದು ಒಂದು ಪಂಜರದಲ್ಲಿ ಅದನ್ನು ಇರಿಸಿ. ಅದರ ಮೇಲೆ ಒಂದು ಚದರವನ್ನು ಹೊದಿಸಿ. ನಂತರ ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಅದನ್ನು ಮುಚ್ಚಿದ ಟ್ರಕ್ಕಿನಲ್ಲಿರಿಸುತ್ತೀರಿ. 1000 ಮೈಲು ದೂರಕ್ಕೆ ಟ್ರಕ್ಕನ್ನು ಯಾವುದೋ ದಿಕ್ಕಿನಲ್ಲಿ ಒಯ್ದು ಟ್ರಕ್ಕನ್ನು ಪೆಟ್ಟಿಗೆಯನ್ನು ತೆರೆದು ಚದರವನ್ನು ನೀಗಿಸಿ ಪಂಜರದಿಂದ ಪಾರಿವಾಳವನ್ನು ಗಾಳಿಗೆ ಬಿಡುತ್ತೀರಿ. ಪಾರಿವಾಳ ಗಾಳಿಯಲ್ಲೊಮ್ಮೆ ಹಾರಿ 3 ಸುತ್ತು ತಿರುಗಿ ಯಾವ ಎಡವಟ್ಟು ಇಲ್ಲದೆ ತನ್ನ ಬಿಡಾರದತ್ತ 1000 ಮೈಲಿಗಳನ್ನು ಹಾರಿ ಹೋಗುತ್ತದೆ. ಇಂತಹ ಅಸಾಧ್ಯ ಸೈಬರ್ನೆಟಿಕ್ ಗುರಿ ಸಾಧನೆಯ ಕ್ಷಮತೆ ಈ ಭೂಮಿಯ ಮೇಲೆ ಮನುಷ್ಯ ಒಬ್ಬನನ್ನು ಬಿಟ್ಟರೆ ಬೇರೆ ಯಾವ ಪ್ರಾಣಿಗೂ ಇರುವುದಿಲ್ಲ. ಪಾರಿವಾಳದಂತೆ ನಿಮಗೂ ಗುರಿಯನ್ನು ತಲುಪುವ ಶಕ್ತಿಯಲ್ಲದೆ ಹೆಚ್ಚಿನ ಒಂದು ಅದ್ಭುತ ಶಕ್ತಿ ಇದೆ. ನಿಮ್ಮ ಗುರಿ ನಿಮಗೆ ಸ್ಪಷ್ಟವಾಗಿದ್ದಲ್ಲಿ ಅದು ಎಲ್ಲಿದೆ ಎಂಬುದಾಗಲಿ ಅದನ್ನು ಸಾಧಿಸುವುದು ಹೇಗೆಂಬುದಾಗಲಿ ತಿಳಿಯುವ ಅಗತ್ಯವಿರುವುದಿಲ್ಲ. ನಿಮಗೇನು ಬೇಕು ಎಂಬುದನ್ನಷ್ಟೇ ನಿರ್ಣಯಿಸಿದರೆ ನೀವು ಆ ದಿಕ್ಕಿನತ್ತ ತಪ್ಪಿಲ್ಲದೆ ಸಾಗಲು ಮೊದಲು ಮಾಡುತ್ತೀರಿ ಮತ್ತು ಗುರಿ ನಿಮ್ಮತ್ತ ತಲುಪಿಲ್ಲದೆ ಸರಿಯಲು ತೊಡಗುತ್ತದೆ. ಸರಿಯಾದ ಸಮಯ ಮತ್ತು ಸ್ಥಳದಲ್ಲಿ ನೀವು ಮತ್ತು ಗುರಿ ಭೇಟಿಯಾಗುತ್ತೀರಿ. ವ್ಯಕ್ತಿಗತ ಗುರಿಯನ್ನು ಇಟ್ಟುಕೊಳ್ಳಿ. ಬಾಧೆಗಳನ್ನು ಪಾರಾಗುವುದಕ್ಕೆ ಮತ್ತು ಮಹಾನ್ ಗುರಿಗಳನ್ನು ಸಾಧಿಸುವುದಕ್ಕೆ ಪ್ರಬಲವಾದ ಜ್ವಲಂತವಾದ ಇಚ್ಛಾಶಕ್ತಿಯ ಅನಿವಾರ್ಯತೆಯ ಬಗ್ಗೆ ನಾನು ಮೊದಲೇ ಹೇಳಿದ್ದೆ. ನಿಮ್ಮ ಗುರಿಗಳು ತೀರ ವ್ಯಕ್ತಿಗತವಾದಾಗ ಮಾತ್ರ ಪ್ರಬಲ ಇಚ್ಛೆ ಜಾಗೃತಗೊಳ್ಳಲು ಸಾಧ್ಯ. ವ್ಯಕ್ತಿಗತ ಇಚ್ಛೆಗಳನ್ನು ಮನುಷ್ಯ ಸ್ವತಃ ಆರಿಸಿಕೊಳ್ಳುತ್ತಾನೆ. ಯಾವನೋ ಅನ್ಯ ವ್ಯಕ್ತಿ ನಿಮ್ಮಿಂದ ಕೆಲಸ ತೆಗೆದುಕೊಳ್ಳುವ ಸಲುವಾಗಿ ಅಥವಾ ಅನ್ಯ ವ್ಯಕ್ತಿಯನ್ನು ಖುಷಿಪಡಿಸುವ ಸಲುವಾಗಿ ನಿಮ್ಮ ಗುರಿಯನ್ನು ಆರಿಸಿಕೊಳ್ಳುವುದು ಸರಿಯಲ್ಲ. ಗುರಿಯ ನಿರ್ಧಾರ ಮಾಡುವ ವೇಳೆ ನೀವು ಸ್ವತಃ ತೀವ್ರ ಸ್ವಾರ್ಥಿಗಳಾಗಬೇಕಾಗುತ್ತದೆ. ನಿಮಗೆ ಇಷ್ಟವಾದುದನ್ನೇ ನೀವು ಆಯ್ಕೆ ಮಾಡಿಕೊಳ್ಳಬೇಕು. ನೀವು ಮನೆಯಲ್ಲಾಗಲಿ ಆಫೀಸಿನಲ್ಲಾಗಲಿ ಬೇರೆಯವರಿಗಾಗಿ ಕೆಲಸ ಮಾಡಬಾರದು ಎಂಬುದು ಇದರ ಅರ್ಥವಲ್ಲ. ಇದರ ಅರ್ಥವೆಂದರೆ ನೀವು ನಿಮ್ಮ ಬದುಕಿನ ಗುರಿಯನ್ನು ನಿರ್ಧರಿಸುವ ವೇಳೆ ನೀವು ಸ್ವತಃ ಅದನ್ನು ಮಾಡುತ್ತೀರಿ ಮತ್ತು ಮುಂದಕ್ಕೆ ಸಾಗುತ್ತೀರಿ. ಗುರಿಯ ನಿರ್ಧಾರವೋ ಸಫಲತೆಯೋ? ನನ್ನ ಪ್ರಿಯವಾದ ಶಬ್ದವೆಂದರೆ ಸ್ಪಷ್ಟತೆ. ನೀವು ಯಾರು, ನಿಮ್ಮ ಇಚ್ಛೆಗಳೇನು ಮತ್ತು ನೀವು ಬದುಕಿನಲ್ಲಿ ಏನನ್ನು ಸಾಧಿಸಲು ಬಯಸುತ್ತೀರಿ, ಆ ಕುರಿತಂತೆ ನಿಮ್ಮ ಸ್ಪಷ್ಟತೆಯ ನಿಲುವು ಮತ್ತು ಅವುಗಳ ಸಾಕಾರವಾಗುವ ಹಂತಗಳ ನಡುವೆ ಸಂಬಂಧವಿರುತ್ತದೆ. ದೊಡ್ಡ ಪ್ರಶ್ನೆ. ಗುರಿಯನ್ನು ನಿರ್ಧರಿಸುವ ವೇಳೆ ಹೇಳುವ ದೊಡ್ಡ ಪ್ರಶ್ನೆ ಅಂದರೆ, ನಾನು ಬದುಕಿನಲ್ಲಿ ನಿಜಕ್ಕೂ ಏನನ್ನು ಮಾಡಬಯಸುತ್ತೇನೆ. ನೀವು ಬದುಕಿನಲ್ಲಿ ಒಂದೇ ವಿಷಯವನ್ನು ಮಾಡಲು, ಆಗಲು ಅಥವಾ ಪಡೆಯಲು ಸಾಧ್ಯವಾದರೆ ಅದು ಏನಾಗಿರುತ್ತದೆ? ನೆನಪಿಡಿ, ನಿಮಗೆ ಕಾಣುವುದಕ್ಕೆ ಸಾಧ್ಯವೇ ಆಗದ ವಿಷಯವನ್ನು ಗುರಿಯಾಗಿಸಿಕೊಂಡು ಅದರತ್ತ ನಿಶಾನೆ ಮಾಡಲು ಸಾಧ್ಯವಿಲ್ಲ. ಮುಂದೆ ಬರುವ ತಿಂಗಳು, ವರ್ಷಗಳಲ್ಲಿ ಈ ಪ್ರಶ್ನೆಯತ್ತ ನೀವು ಪದೇ ಪದೇ ಹೊರಳಬೇಕಾಗುತ್ತದೆ. ನಿಜವಾದ ಗುರಿಯನ್ನು ನಿರ್ಧರಿಸುವ ವೇಳೆ ನೀವು ನಿಮ್ಮ ಕನಸುಗಳ, ಜೀವನ ಮೌಲ್ಯಗಳ ಮತ್ತು ಆದರ್ಶಗಳ ಮೂಲಕ ಶುರು ಮಾಡಬೇಕಾಗುತ್ತದೆ. ಶುರುವಿನಲ್ಲಿ ಇದು ಕಾಲ್ಪನಿಕ ಅಥವಾ ಅವಾಸ್ತವ ಎಂದು ತೋರಬಹುದು. ಕಾಗದದಲ್ಲಿ ಕನಸಿನ ಸೌಧವನ್ನು ನಿರ್ಮಿಸುವ ಹಾಗೆ ನಿಜಕ್ಕೂ ಈಗ ನೀವು ನಿಮ್ಮ ಕೆಲಸಕ್ಕೆ ಮೂರ್ತ ರೂಪ ಕೊಡಬೇಕಾಗಿ ಬರುತ್ತದೆ. ನೀವು ನಿಜಕ್ಕೂ ಏನನ್ನು ಬಯಸುತ್ತೀರಿ ಎಂಬುದನ್ನು ನಿರ್ಧರಿಸಿ. ನಿಮ್ಮ ಒಟ್ಟಾರೆ ಗುರಿಗಳಿಂದ ಶುರು ಮಾಡಿ ಮತ್ತು ಮುಖ್ಯವಾದ ಗುರಿಗಳತ್ತ ಮುಂದುವರಿಯಿರಿ. ವ್ಯಾಪಾರ ಮತ್ತು ವೃತ್ತಿಯಲ್ಲಿ ನಿಮ್ಮ ಅತ್ಯಂತ ಮಹತ್ವಪೂರ್ಣವಾದ 3 ಗುರಿಗಳೇನು? ಈ ಸಮಯದಲ್ಲಿ ನಿಮ್ಮ ಅತ್ಯಂತ ಮುಖ್ಯವಾದ 3 ಆರ್ಥಿಕ ಗುರಿಗಳೇನು? ಕುಟುಂಬ, ಗೆಳೆಯರು ಮತ್ತು ಹತ್ತಿರದ ಸಂಬಂಧಿಗಳೊಂದಿಗಿನ ಜತೆಗಿನ ನಿಮ್ಮ 3 ಮಹತ್ವದ ಗುರಿಗಳೇನು? ಆರೋಗ್ಯ ಮತ್ತು
ದೇಹದಾರ್ಢ್ಯತೆಯ ಕ್ಷೇತ್ರದಲ್ಲಿ ನಿಮ್ಮ 3 ಗುರಿಗಳೇನು? ನಿಮ್ಮ ಗುರಿಯನ್ನು ತಲುಪುವುದಕ್ಕೆ ಅತ್ಯಂತ ಸರಳ ಮತ್ತು ಸುಲಭದ ಹಾದಿಯನ್ನು ಕಂಡುಕೊಳ್ಳಬೇಕು. ಅತಿ ಕಡಿಮೆ ಹೆಜ್ಜೆಗಳನ್ನಿಟ್ಟು ಕ್ರಮಿಸಿ ಪರಿಹಾರ ಕಂಡುಕೊಳ್ಳಬೇಕು. ಎಲ್ಲಕ್ಕೂ ಮಿಗಿಲಾದುದೆಂದರೆ ದುಡಿಮೆ ಮಾಡಿ, ಅದನ್ನು ಶುರು ಮಾಡಿ, ಹಾಗೆಯೇ ಮುಂದಕ್ಕೆ ಸಾಗಿ. ತಕ್ಷಣ ಎಸಗುವ ಅಭ್ಯಾಸ ವಿಕಸನಗೊಳಿಸಿ. ಕವಿ ಜಾನ್ ಗ್ರೀನ್ಲೀಫ್ ವಿಟಿಯರ್ ಅಂದ ಹಾಗೆ, ನಾಲಿಗೆ ಮತ್ತು ಲೇಖನಿಯಿಂದ ಹೊರಟ ಅತ್ಯಂತ ದುಃಖಮಯ ಶಬ್ದವೇನೆಂದರೆ ಅದು ಆಗಲು ಸಾಧ್ಯವಿತ್ತು. ನಿಮ್ಮ ನಿಜವಾದ ಗುರಿಯನ್ನು ಸಾಧಿಸಲು ಮಾಯಾದಂಡದ ತಂತ್ರವನ್ನು ಉಪಯೋಗಿಸಿ. ನಿಮ್ಮಲ್ಲಿ ಒಂದು ಮಾಯಾದಂಡವಿದೆ ಎಂದು ಅದನ್ನು ಆಡಿಸಿದರೆ ನಿಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಬಯಕೆಯನ್ನು ವಾಸ್ತವದಲ್ಲಿ ಪಡೆಯಲು ಸಾಧ್ಯವಿದೆ ಎಂದು ಕಲ್ಪಿಸಿಕೊಳ್ಳಿ. ಗುರಿ ನಿರ್ಧಾರಕ್ಕೆ ನಿಮ್ಮ ಪ್ರಶ್ನೆಗಳಿಗಿಂತ ವಾಸ್ತವಿಕ ಜೀವನ ಮೌಲ್ಯಗಳೇ ಸ್ಪಷ್ಟವಾಗಿ ಬಿಡುವುದು. ನೀವು ಪೂರ್ತಿ ವೈದ್ಯಕೀಯ ತಪಾಸಣೆಗೆ ವೈದ್ಯರ ಬಳಿಗೆ ಹೋಗುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ. ಕೆಲವು ದಿನಗಳ ಬಳಿಕ ನಿಮ್ಮ ವೈದ್ಯರು ನಿಮ್ಮನ್ನು ಕರೆದು ಹೇಳುತ್ತಾರೆ, ನನ್ನ ಬಳಿ ನಿಮಗೆ ಹೇಳುವುದಕ್ಕೆ ಒಳ್ಳೆಯ ಸುದ್ದಿ ಇದೆ, ಕೆಟ್ಟ ಸುದ್ದಿಯೂ ಇದೆ. ಒಳ್ಳೆಯ ಸುದ್ದಿ ಏನೆಂದರೆ ಮುಂದಿನ 6 ತಿಂಗಳು ನೀವು ಉತ್ತಮ ಮಟ್ಟದ ಆರೋಗ್ಯ ಮತ್ತು ಶಕ್ತಿಯುತ ಬದುಕನ್ನು ಸಾಗಿಸುತ್ತೀರಿ. ಕೆಟ್ಟ ಸುದ್ದಿ ಏನೆಂದರೆ 6 ತಿಂಗಳ ಬಳಿಕ ನೀವೊಂದು ಕೆಟ್ಟ ಕಾಯಿಲೆಯಿಂದ ಸತ್ತು ಹೋಗುತ್ತೀರಿ. ನಿಜವಾದ ಗುರಿಯನ್ನು ಸ್ಪಷ್ಟಪಡಿಸಲು ಸಹಕರಿಸುವ ಇನ್ನೊಂದು ಪ್ರಶ್ನೆ ಇದಾಗಿದೆ. ನೀವು ಯಾವಾಗಲೂ ಏನನ್ನು ಮಾಡಲು ಬಯಸುತ್ತಿದ್ದೀರಿ, ಆದರೆ ಅದಕ್ಕೆ ಪ್ರಶ್ನಿಸುವುದಕ್ಕೆ ಯಾಕೆ ಭಯಪಡುತ್ತಿದ್ದೀರಿ? ನೀವು ಅನ್ಯರು ಅವರ ಬಯಕೆಯ ಕೆಲಸವನ್ನು ಪ್ರಶಂಸನೀಯವಾದ ರೀತಿಯಲ್ಲಿ ಮಾಡುವುದನ್ನು ನೋಡುತ್ತೀರಿ. ಎಂದಾದರೆ ನೀವು ಯಾವ ಕೆಲಸವನ್ನು ಮಾಡಲು ಬಯಸುತ್ತಿದ್ದೀರಿ? ನಿಮ್ಮ ಬದುಕಿನ ಅಲ್ಪಕಾಲೀನ ಮತ್ತು ದೀರ್ಘಕಾಲೀನ ಗುರಿಗಳನ್ನು ನಿರ್ಧರಿಸುವ ವೇಳೆ ನೀವು ನಿಮ್ಮಿಷ್ಟಕ್ಕೆ ನಿರಂತರ ಕೇಳಬೇಕಾದುದು ಏನೆಂದರೆ, ನನಗೆ ನನ್ನ ಬದುಕಿನ ಪ್ರತಿ ಕ್ಷೇತ್ರದಲ್ಲಿ ಯಾವ ಕೆಲಸವನ್ನು ಮಾಡುವುದಕ್ಕೆ ಹೆಚ್ಚಿನ ಖುಷಿ ಸಿಗುತ್ತದೆ? ಉದಾಹರಣೆಗಾಗಿ, ಒಂದು ವೇಳೆ ನೀವು ದಿನವಿಡೀ ಒಂದೇ ಕೆಲಸವನ್ನು ಮಾಡಲು ಸಾಧ್ಯವೆಂದಾದರೆ ಆ ಕೆಲಸ ಯಾವುದಿರಬಹುದು? ನೀವು ಉಚಿತವಾಗಿಯೇ ಯಾವುದೇ ಕೆಲಸ ಅಥವಾ ಪೂರ್ಣಕಾಲೀನ ಕಾಯಕವನ್ನು ಎಸಗಲು ತಯಾರಾದರೆ ಅದು ಏನಾಗಿರಬಹುದು? ಯಾವ ಕೆಲಸ ಅಥವಾ ಕಾಯಕದಿಂದ ನಿಮಗೆ ಹೆಚ್ಚು ಖುಷಿ ಮತ್ತು ಸಂತುಷ್ಟಿ ಸಿಗಬಹುದು? ಮನೋವಿಜ್ಞಾನಿ ಅಬ್ರಹಾಂ ಮೈಸ್ಲೋ ಉತ್ತುಂಗ ಅನುಭವಗಳನ್ನು ಗುರುತಿಸಿದ್ದು ಹೀಗೆ: ಮನುಷ್ಯ ಕ್ಷಣದಲ್ಲಿ ಅಥವಾ ನಿರಂತರವಾಗಿ ಹೆಚ್ಚು ಖುಷಿ, ಉತ್ಸಾಹ ಮತ್ತು ಉಲ್ಲಾಸವನ್ನು ಅನುಭವಿಸುತ್ತಾನೋ ಅದು ಉತ್ತುಂಗ ಅನುಭವವಾಗಿರುತ್ತದೆ. ಬದುಕಿನಲ್ಲಿ ನಿಮ್ಮ ಗುರಿ ಉತ್ತುಂಗ ಅನುಭವದಿಂದ ಆನಂದವನ್ನು ಪಡೆಯುವುದರ ಕಡೆಗೆ ಇರಬೇಕು. ಅಂತಹ ಆನಂದವನ್ನು ಪಡೆಯುವುದಕ್ಕೆ ನೀವು ಏನನ್ನು ಮಾಡಬೇಕಾಗುವುದು? ನಿಮ್ಮ ಹಿಂದಕ್ಕೆ ದೃಷ್ಟಿ ಹಾಯಿಸಿ ಕಳೆದು ಹೋದ ಉತ್ತುಂಗ ಅನುಭವಗಳನ್ನು ಗುರುತಿಸಬೇಕಾಗುವುದು. ಅವುಗಳನ್ನು ನಿಮ್ಮ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಹೇಗೆ ಮತ್ತೊಮ್ಮೆ ತರಲು ಸಾಧ್ಯವೆಂದು ಗ್ರಹಿಸಿ. ಇಲ್ಲಿಯವರೆಗಿನ ನಿಮ್ಮ ಬದುಕಿನ ಅತ್ಯಂತ ಸುಖಮಯವಾದ ಕ್ಷಣಗಳು ಯಾವುದಾಗಿದ್ದವು? ಭವಿಷ್ಯದಲ್ಲಿ ಅಂತಹ ಕ್ಷಣಗಳನ್ನು ನೀವು ಹೇಗೆ ಪಡೆಯಲು ಸಾಧ್ಯ? ಯಾವ ಕೆಲಸವನ್ನು ಮಾಡಲು ನಿಮಗೆ ನಿಜಕ್ಕೂ ಇಷ್ಟವಿದೆ? ನಿಮ್ಮ ಆರ್ಥಿಕ ಜೀವನ ಗುರಿ ಸಾಧನೆಯ ಬಹಳ ಪ್ರಮುಖವಾದ ಕ್ಷೇತ್ರವಾಗಿದೆ. ನಿಮ್ಮ ಸಂಪಾದನೆ ಮತ್ತು ಉಳಿತಾಯ ಆದರ್ಶವಾಗಿದ್ದಲ್ಲಿ ಪ್ರಾಯಶಃ ನೀವು ನಿಮ್ಮ ವಿತ್ತೀಯವಲ್ಲದ ಗುರಿಗಳನ್ನು ಹೆಚ್ಚು ವೇಗವಾಗಿ ಮತ್ತು ಸುಲಭವಾಗಿ ಸಾಧಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಬಯಕೆಯ ವಿಷಯಗಳು ಸ್ಪಷ್ಟವಾದಾಗ ನಿಮ್ಮ ಗುರಿಯ ಬಗ್ಗೆ ನೀವು ಯೋಚಿಸುವುದಕ್ಕೆ ಹೆಚ್ಚು ಸಮಯ ವಿನಿಯೋಗಿಸುವುದಕ್ಕೆ ಸಾಧ್ಯವಾಗುತ್ತದೆ ಮತ್ತು ನೀವು ಅವುಗಳ ವಿಷಯ ಎಷ್ಟು ಹೆಚ್ಚು ಯೋಚಿಸುತ್ತೀರಿ, ಅವು ಸಾಕಾರವಾಗಿ ಅಷ್ಟೇ ವೇಗದಿಂದ ನಿಮ್ಮ ಬದುಕಿಗೆ ಬಂದು ಬಿಡುತ್ತವೆ. ಬದುಕಿನ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಗುರಿಯ ಬಗೆಗೆ ಪ್ರಶ್ನೆ ಹಾಕುವ ಪ್ರಕ್ರಿಯೆಯಿಂದ ನಿಮ್ಮ ಯೋಚನೆ ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಇದರಿಂದ ನೀವು ಹೆಚ್ಚು ಏಕಾಗ್ರತೆ ಮತ್ತು ಕಾಳಜಿ ವಹಿಸುವಂತೆ ಆಗುತ್ತದೆ. ಜಿಗ್ ಜಿಗ್ಲರ್ ಹೇಳುವ ಹಾಗೆ, ನೀವು ಅಲೆದಾಡುವ ಸಾಮಾನ್ಯ ಮನುಷ್ಯನಿಂದ ಪ್ರಮುಖನಾದ ಮನುಷ್ಯನಾಗಿ ಬದಲಾಗುತ್ತೀರಿ.